ನಮಸ್ಕಾರ ಎಲ್ಲರಿಗೂ. ರೀಸೆಂಟಾಗಿ ಈ ವಿಡಿಯೋನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ, ತುಂಬಾ ವೈರಲ್ ಆಯಿತು ಮತ್ತು ಎಲ್ಲರಿಂದ ತುಂಬಾ ರಿಕ್ವೆಸ್ಟ್ ಬಂತು ನಮಗಿದು ಫುಲ್ ವಿಡಿಯೋನ ಮಾಡಿಕೊಡಿ ಅಂತ. ಸೊ ಲ್ಯಾಂಡ್ಸ್ಕೇಪ್ನ ಯೂಸ್ ಮಾಡಿಕೊಂಡು ಪ್ರತಿಯೊಂದು ಡೀಟೇಲಾಗಿ ವಿಡಿಯೋನ ಮಾಡಿದ್ದೀನಿ. ಕಂಪ್ಲೀಟಾಗಿ ನೋಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡಬೇಡಿ, ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ. ಪ್ರತಿಯೊಂದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದಕ್ಕೇನು ಪ್ರೊಫೆಷ್ನಲ್ ಆಗೇ ಇರಬೇಕಂತಿಲ್ಲ, ಯಾರು ಬೇಕಾದ್ರೂ ಮನೇಲಿ ಕುತ್ಕೊಂಡು ಮಾಡ್ಬೋದು. ಹೊಸದಾಗಿ ನೀವು ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ರೆ ಈ ಡಿಸೈನಿಂದ ಕೂಡ ಸ್ಟಾರ್ಟ್ ಮಾಡ್ಕೋಬೋದು. ತುಂಬಾ ಈಸಿ ಆಗಿದೆ ಫ್ರೆಂಡ್ಸ್, ಬೇಗನೂ ಆಗುತ್ತೆ. ನೀವು ಬೇಗನೂ ಯುನೀಕ್ ಡಿಸೈನ್ ಕೂಡ ಮಾಡ್ಕೋಬೋದು ನಿಮ್ಮ ಸೀರೆಗಳಿಗೆ. ಈ ಡಿಸೈನ್ ಮಾಡೋದಕ್ಕೆ ಮೊದಲು ಏನೇನು ಮಾಡಿ ಇಟ್ಕೋಬೇಕು ಅದು ಮಾಡೋದಕ್ಕೆ ಅಂತ ಹೇಳ್ತೀನಿ. ಈ ಥರ ತಿಕ್ಕಾಗಿರೋ ಕಾರ್ಡ್ಬೋರ್ಡೋ ಇಲ್ಲ ಕಾರ್ಡ್ ಶೀಟ್ನೋ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಫಸ್ಟು ನಾನು ಎಕ್ಸಾಂಪಲ್ ಅಂತ ಒಂದು ಪ್ಲೇನ್ ಕಾರ್ಡ್ನ ತೊಗೊಂಡು ನಿಮಗೆ ಡ್ರಾ ಮಾಡಿ ತೋರಿಸ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಫಸ್ಟು ಆ ಕಡೆಯಿಂದ 2.5 ಸೆಂಟಿಮೀಟರ್ಸ್ ಮೇಲೆ, ಆ ಕಡೆ ಈ ಕಡೆ 2 ಸೆಂಟಿಮೀಟರ್ಸ್ ಮತ್ತು ಇನ್ ಬಿಟ್ವೀನ್ 1 ಸೆಂಟಿಮೀಟರ್ ಗ್ಯಾಪ್ ಬಿಟ್ಕೊಂಡು ಈ ಥರ ಬರೆದಿಟ್ಕೊಳ್ಳಿ. ನೀವು ಈ ಥರ ತಿಕ್ಕಾಗಿರೋ ಕಾರ್ಡ್ಬೋರ್ಡಲ್ಲಿ ಮಾಡ್ಕೊಳ್ಳಿ. ನಾನು ಈಗ ಸುಮ್ಮನೆ ನಿಮಗೆ ಎಕ್ಸಾಂಪಲ್ಗೆ ತೋರಿಸ್ತಿದ್ದೀನಿ. ಇದು ನಿಮಗೆ ರೋಲ್ ಮಾಡೋವಾಗ ಇಟ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ ಮತ್ತು ಅದು ಆಚೆ ತೆಗಿಯೋಕ್ಕೆ ಮಾಡೋಕ್ಕೆ ಕೂಡ ನಿಮ್ಗೆ ಈಸಿ ಆಗಲಿ ಅಂತ ಈ ಮೆಥಡ್ನ ಯೂಸ್ ಮಾಡಿಕೊಂಡು ನಾನು ಆ ಕುಚ್ಚನ್ನ ತಯಾರಿಸೋದು. ಸೊ ನಿಮಗೂ ಈಸಿ ಆಗಲಿ ಅಂದ್ಬಿಟ್ಟು ಫುಲ್ ಡೀಟೇಲಾಗಿ ಮೆಷರ್ಮೆಂಟು ಕಟ್ಟಿಂಗು ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತಿದ್ದೀನಿ. ನೋಡಿಕೊಂಡು ಮಾಡ್ಕೊಳ್ಕೋಬೋದು. ನಿಮ್ಮ ಫ್ಯೂಚರ್ಗೂ ಯೂಸ್ ಆಗುತ್ತೆ. ಯಾವಾಗ ನೀವು ಆ ಥರ ಸ್ಟೈಲ್ ಆಫ್ ಕುಚ್ಚುಗಳನ್ನ ಹಾಕ್ಕೊತೀರೋ ಆಗ ಈ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ ಮಾಡೋದಕ್ಕೆ. ಈಗ ಇದನ್ನು ಹೆಂಗೆ ಕಟ್ ಮಾಡೋದು ಅಂತ ತೋರಿಸಿದ್ದಾಯಿತು. ಅದೇ ಥರ ಸರ್ಕಲ್ನು ಹೆಂಗೆ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ. ಈ ಕುಚ್ಚಿಗೆ ಸರ್ಕಲ್ಲು ಬೇಕು. ಸೊ ಸರ್ಕಲ್ಲು 2 ಸೆಂಟಿಮೀಟರ್ಸ್ಗಿನ ಇನ್ನೊಂದು ಚೂರು ಜಾಸ್ತಿ ತೊಗೊಂಡು ಸರ್ಕಲ್ನ ಫಾರ್ಮ್ ಮಾಡಿಕೊಂಡು ಕಟ್ ಮಾಡಿ ಕಾರ್ಡ್ಬೋರ್ಡಲ್ಲಿ, ತಿಕ್ ಕಾರ್ಡ್ಬೋರ್ಡಲ್ಲಿ ಯೂಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಈಸಿ ಆಗುತ್ತೆ ಕಟ್ ಮಾಡ್ಕೊಳ್ಳೋದಕ್ಕೆಲ್ಲ. ಸೊ ಇದಕ್ಕೂ ತಿಕ್ ಕಾರ್ಡ್ಬೋರ್ಡ್ನ ಯೂಸ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೋಬೇಕು. ಇದು ನಿಮ್ಮ ಫ್ಯೂಚರ್ ಡಿಸೈನ್ಸ್ಗೆಲ್ಲ ಯೂಸ್ ಆಗುತ್ತೆ. ಮೀನ್ಸ್ ನೀವು ಯಾವ ಥರ ಡಿಸೈನ್, ಆ ಥರ ಸರ್ಕಲ್ ರಿಲೇಟೆಡ್ ಯಾವ ಥರ ಡಿಸೈನ್ ಮಾಡ್ತೀರೋ ಅದಕ್ಕೆಲ್ಲ ಈ ಮೆಷರ್ಮೆಂಟ್ ಕಾಮನ್ ಮೆಷರ್ಮೆಂಟ್ ಅಂತ ಹೇಳ್ಬೋದು. ಸೊ ನಿಮಗೆ ಈ ಥರ ಕಟ್ ಮಾಡಿಕೊಂಡು ಇಟ್ಕೊಬಿಟ್ರೆ ನಿಮಗೆ ಎಲ್ಲೂ ಇಟ್ಕೊಳ್ಳೋದೆಲ್ಲ ಸೇಫಾಗಿ ಎಲ್ಲರೂ ಇಟ್ಕೊಳ್ಳಿ, ಸೊ ದಟ್ ಎಲ್ಲೂ ಮಿಸ್ ಆಗಬಾರ್ದು. ನಿಮ್ಗೆ ಬೇಕಾದಾಗೆಲ್ಲ ಈ ಮೆಷರ್ಮೆಂಟ್ ತೊಗೊಂಡು ನೀವು ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಇದ್ರ ಮೆಷರ್ಮೆಂಟ್ ತಕ್ಕಂಗೆ ಸ್ಯಾರಿ ಕುಚ್ಚುಗಳನ್ನ ಹಾಕ್ಕೊಂಡು ಬರ್ಬೋದು. ಈಗ ಕುಚ್ಚು ಹಾಕೋದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು ಅಂತ ಹೇಳ್ತೀನಿ. ಸ್ಯಾರಿ ಬಂದು ಎಲ್ಲೋ ಪಿಂಕ್ ಪರ್ಪಲ್ ಮಿಕ್ಸ್ ಶೇಡೆಡ್ ಅಲ್ಲಿದೆ ಮತ್ತು ಫ್ಯಾಬ್ರಿಕ್ ನಾನು ಪಿಂಕ್ ಪರ್ಪಲ್ ಶೇಡೆಡಲ್ಲಿ ತೊಗೊಂಡಿದ್ದೀನಿ. ಅದು ಕಾಟನ್ ಸಿಲ್ಕು ಮತ್ತು ಬೇಸ್ ಕಲರು ಯೆಲ್ಲೋ ಕಲರ್ ಬಂದಿದೆ. ಸೊ ಯೆಲ್ಲೋ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಮತ್ತು ಕಾರ್ಡು ಕಟ್ ಮಾಡಿ ತೋರಿಸಿದ್ದೀನಿ ಹೆಂಗೆ ಏನು ಅಂತ, ಮತ್ತು ಹಾಗೆ ಸರ್ಕಲ್ ಕೂಡ ತೋರಿಸಿದ್ದೀನಿ ಹೆಂಗೆ ಏನು ಅಂತ. ಈ ಸರ್ಕಲ್ನ ಯೂಸ್ ಮಾಡಿಕೊಂಡು ಆ ಪಿಂಕ್ ಶೇಡೆಡ್ನ ಸರ್ಕಲ್ನ ಕಟ್ ಮಾಡಿ ಆ ಮೆಜರ್ಮೆಂಟಿಗೆ ಕಟ್ ಮಾಡಿಕೊಂಡು ನೀವು ಎಷ್ಟು ಟ್ಯಾಸಲ್ಸ್ ಹಾಕೋತೀರೋ ಆ ಮೆಜರ್ಮೆಂಟಲ್ಲಿ ನೀವು ಕಟ್ ಮಾಡಿ ನೀಟಾಗಿ ಸುಟ್ಕೊಂಡು ಇಟ್ಕೋಬೇಕು. ಅದು ಕೂಡ ನಿಮಗೆ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಮಿಸ್ ಮಾಡಿಬಿಡಿ ಫ್ರೆಂಡ್ಸ್, ಹೇಳ್ತಾ ಇದ್ದೀನಿ. ಎಲ್ಲರೂ ಸ್ಕಿಪ್ ಮಾಡಿದ್ರೆ ನಾನು ಹೆಂಗೆ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಮತ್ತು ಈ ಥರ ಗೋಲ್ಡನ್ ಬೀಡ್ಸ್ ಅವ್ರು ನಿಮ್ಗೆ ಆ ಸ್ಯಾರಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಆ ಥರ ಬೀಡ್ಸ್ನ ತೆಗೆದಿಟ್ಕೋಬೋದು. ನಾನು ಮೊದಲು ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಈ ಥರ ರ್ಯಾಪ್ ಮಾಡ್ಕೊಂಡು ಇಟ್ಕೋತೀನಿ. ಸೇಮ್ ಕಲರ್ ಶೇಡೆಡ್ ಇದ್ದರೆ 2 ರೀಲ್ಸ್ ಆಫ್ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ಬೋದು, ಇಲ್ಲ ನಾವು ಈ ಥರ ಸುತ್ಕೊಂಡು ಕೂಡ ಇಟ್ಕೋಬೋದು. ನಾನು ಈ 2 ಲೇಯರ್ಸ್ ಆಫ್ ಥ್ರೆಡ್ನ ತೊಗೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಂಡು ಬರ್ತೀನಿ. 1 by 1 ಇನ್ಸರ್ಟ್ ಮಾಡ್ಕೊತ ಬರಬೇಕು. ಟೋಟಲ್ 40 to 50 ತೊಗೋಬೋದು. ನಿಮ್ಮ ಥಿಕ್ನೆಸ್ಸು ನಿಮ್ಗೆ ಯಾವ ಥರ ಬೇಕು ಅಂತ. ನಾನು ಯೂಶ್ವಲಿ 50 ಬೀಡ್ಸ್ನ ತೊಗೋತೀನಿ. ಒಂದೊಂದೇ ನೀಟಾಗಿ ಇನ್ಸರ್ಟ್ ಮಾಡ್ಕೊಂಡು ಬಂದು ಇಟ್ಕೊಂಡ್ರೆ ಸಾಕು. ನಾನು ಆಲ್ಮೋಸ್ಟ್ ಒಂದು ಸಲಕ್ಕೆ ಆಲ್ಮೋಸ್ಟ್ 12 ಕುಚ್ಚಿಗೆ ಎಷ್ಟು ಬೇಕೋ ಅಷ್ಟು ಬೀಡ್ಸ್ನ ಒಂದೇ ಶಾರ್ಟಲ್ಲಿ ಹಾಕ್ಕೊಂಡು ಇಟ್ಕೊಬಿಡ್ತೀನಿ. ಬಟ್ ವೆರಿ ಕೇರ್ಫುಲ್ಲಾಗಿ ಇಟ್ಕೋಬೇಕು ನೀವು, ಬೇಗ ಸಿಕ್ಕಾಗ್ಬಿಡುತ್ತೆ. ಯಾಕೆಂದರೆ ಅದು ಸಿಲ್ಕ್ ಥ್ರೆಡ್ ಅಲ್ವಾ, ಒಂಚೂರು ಗಂಟಾಗಲಿ ಒಂಚೂರು ಆ ಕಡೆ ಈ ಕಡೆ ಅದೇ ನೀವು ಅಷ್ಟು ಇನ್ಸರ್ಟ್ ಮಾಡಿದ್ದು ಫುಲ್ ವೇಸ್ಟ್ ಆಗುತ್ತೆ ಮತ್ತು ನೀವು ಎಲ್ಲ ಹಂಗೆ ವಾಪಸ್ ತೆಗೆದುಬಿಡ್ಬೇಕಾಗುತ್ತೆ. ಸೊ ಬಿ ಕೇರ್ಫುಲ್, ಹುಷಾರಾಗಿ ಇನ್ಸರ್ಟ್ ಮಾಡಿ ಹುಷಾರಾಗಿ ರ್ಯಾಪ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ದಟ್ ಇಲ್ಲಾಂದರೆ ಜಸ್ಟ್ 5 ಕುಚ್ಚಿಗೆ ಎಷ್ಟೆಷ್ಟು ಬೇಕೋ ಆ ಥರ ಕೂಡ ಹಾಕೊಂಡು ಇಟ್ಕೋಬೋದು. ನನಗೆ ಈಸಿ ಆಗುತ್ತೆ ಅಂತ ನಾನು ಆಲ್ಮೋಸ್ಟ್ 10 to 12 ಹಾಕೊಂಡು ಇಟ್ಕೊತೀನಿ. ನೋಡಿ ನಿಮ್ಗೆ ಏನು ಕನ್ವೀನಿಯೆಂಟ್ ಆಗುತ್ತೋ, ಇಲ್ಲ ಕಲಿಬೇಕಾಗಿರೋರು ಜಸ್ಟ್ 50 ಹಾಕ್ಕೊಂಡು ರ್ಯಾಪ್ ಮಾಡ್ಕೊಂಡು ಇಟ್ಕೊಂಡ್ರೆ ಅದು ಈಸಿ. ನೋಡಿ ನಿಮ್ಮ ಕನ್ವೀನಿಯೆಂಟ್ ನೋಡ್ಕೊಳ್ಳಿ, ಹೆಂಗೆ ಈಸಿ ಅನಿಸುತ್ತೋ. ಇಲ್ಲ ಕಲಿಯೋವಾಗ ಬೇಕಾದರೆ ಈ ಥರನೂ ಜಸ್ಟ್ 50 ಹಾಕ್ಕೊಂಡು ಒಂದೇ ನಿಧಾನಕ್ಕೆ ಕೂಡ ಮಾಡಿಟ್ಕೋಬೋದು. ನೋಡಿ ಫ್ರೆಂಡ್ಸ್, ನಿಮ್ಗೆ ಯಾವ ಥರ ಈಸಿ ಆಗುತ್ತೆ ಆ ಥರ ಮಾಡ್ಕೊಂಡು ಬರ್ಬೋದು. ಮತ್ತು ಈಗ ಕೊನೆಯಲ್ಲಿ ಎಡ್ಜಲ್ಲಿ ಒಂದು ಸ್ಮಾಲ್ ಗಂಟು ಹಾಕಿಟ್ಕೋಬೇಕು. ಯಾಕಂದರೆ ಇಲ್ಲಾಂದರೆ ಜಾರುತ್ತೆ, ನಾವು ರ್ಯಾಪ್ ಮಾಡ್ಕೊಂಡು ಬರ್ತೀವಲ್ವ ಅಲ್ಲಿ ಜಾರ್ ಬಿಡುತ್ತೆ. ಸೊ ಈ ಥರ ಸಣ್ಣದಾಗಿ ಒಂದು ನಾಟ್ ಮಾಡ್ಕೊಂಡು ಇಟ್ಕೋಬೇಕು ಫಸ್ಟು. ಆಮೇಲೆ ಈ ಕಾರ್ಡ್ ತೊಗೊಂಡು ನಿಧಾನಕ್ಕೆ ಫಸ್ಟ್ ಬರೀ ಸಿಲ್ಕ್ ಥ್ರೆಡ್ನ ವ್ರ್ಯಾಪ್ ಮಾಡ್ಕೊಂಡು ಬರಬೇಕು. ಆಲ್ಮೋಸ್ಟ್ 120 ಟೈಮ್ಸ್ ರ್ಯಾಪ್ ಮಾಡಿ
ಅದು ಸ್ವಲ್ಪ ತಿಕ್ನೆಸ್ ನಿಮಗೆ ಗೊತ್ತಾಗುತ್ತಲ್ವ. ಅದಾದಮೇಲೆ 1 by 1 ಒಂದೇ ಬೀಡ್ಸ್ನ ಸುತ್ಕೊತ ಬರಬೇಕು. ಅಲ್ಲೂ ಅಷ್ಟೇ ನೋಡ್ಕೊಳ್ಳಿ, ಎಲ್ಲೂ ಗಂಟಾಗಬಾರ್ದು. ಒಂಚೂರು ಗಂಟಾದರೆ ಫುಲ್ ಇದೇ ಹಾಳಾಗೋಗುತ್ತೆ, ನೀವು ವೇಸ್ಟ್ ಆಗೋಗುತ್ತೆ. ಮತ್ತೆ ಎಲ್ಲ ತೆಗಿಬೇಕು, ಮತ್ತೆ ಎಲ್ಲ ಇನ್ಸರ್ಟ್ ಮಾಡಬೇಕು. ಸೊ ಪ್ಲೀಸ್ ಹುಷಾರಾಗಿ ಮಾಡಿ ಅಂತ ನನ್ನ ಸಜೆಷನ್ ನಿಮಗೆ. ಹುಷಾರಾಗಿ ಮಾಡಿ, ನಿಧಾನಕ್ಕೆ ಮಾಡಿ ಅಂತ ಹೇಳ್ತೀನಿ. ಫಸ್ಟ್ ಟೈಮ್ ಮಾಡೋರಂತೂ ಫುಲ್ ನಿಧಾನಕ್ಕೆ ಮಾಡಿ. ಸೊ ನಿಮ್ಗೆ ಈಸಿಯಾಗಿ ನೀಟಾಗಿ ಬರೋವರೆಗೂ ಈ ಥರ ನೀಟಾಗಿ ವ್ರ್ಯಾಪ್ ಮಾಡಿ ಕೊನೆಗೆ ಕಟ್ ಮಾಡ್ಕೊಳ್ಳಿ. ಇದು ಅಷ್ಟೇ ನಿಧಾನಕ್ಕಂದರೆ ವೆರಿ ಜೆಂಟಲಾಗಿ ಆಚೆ ಓಪನ್ ಮಾಡಬೇಕು. ಇಲ್ಲಾಂದರೆ ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ನೀವು ಅದು ಸುತ್ತಿರೋದೆಲ್ಲ ಇದಾಗೋಗುತ್ತೆ. ಆಮೇಲೆ ಈ ಥರ ನೀಟಾಗಿ ಸುತ್ಕೊಂಡು, ಈಗ ಹೂ ಕಟ್ಟೋವಾಗ ಹೆಂಗೆ ಮಾಡ್ತೀವೋ ಅದೇ ಥರ ಕಟ್ಕೊಂಡು ಆ ಥರ ಒಂದು ಸಲ ರ್ಯಾಪ್ ಮಾಡಾದ್ಮೇಲೆ ಮತ್ತು ಕುಚ್ಚು ಫಾರ್ಮ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ನಿಧಾನಕ್ಕೆ ಇಲ್ಲೂ ರ್ಯಾಪ್ ಮಾಡಿಕೊಂಡು ಒಂದು ಸಣ್ಣದಾಗಿ ಗಂಟು ಹಾಕ್ಬೇಕು. ಅದು ಓಪನ್ ಆಗದಿರೋ ಥರ ನೀಟಾಗಿ 2-3 ಸಲ ಗಂಟು ಹಾಕ್ಕೊಳ್ಳಿ. ಈಗ ಹೂ ಮಾರೋರು ಎಲ್ಲ ಕಟ್ತಾರಲ್ವ, ಎಲ್ಲ ಹೂ ಕಟ್ಟೋದು ಯಾವ ಸ್ಟೈಲಲ್ಲಿ ಕಟ್ತಾರೋ ಅದೇ ಸ್ಟೈಲಲ್ಲಿ ಇದನ್ನು ಕಟ್ಟಿ ಇಟ್ಕೋಬೇಕು. ಸೊ ನೋಡಿ ಈ ಥರ ಫಾರ್ಮ್ ಆಗುತ್ತೆ. ಈ ಥರ ನಿಮ್ಗೆ ಎಷ್ಟು ಬೇಕೋ ನಿಮ್ಮ ಸ್ಯಾರೀಸ್ಗೆ, ಈವನ್ ಇದಕ್ಕೂ ಕೂಡ ಹಾಕೋಬೋದು. ಲೈಕ್ ಏನೋ ದುಪ್ಪಟ್ಟಾಸ್ಗೆ ಹಾಕೋಬೋದು, ಈವನ್ ಬ್ಲೌಸ್ ಇಂದ ಟ್ಯಾಗ್ಸ್ ಬರುತ್ತಲ್ಲ ಅದು ಕೂಡ ನೀವು ಹಾಕಿಟ್ಕೋಬೋದು. ಸೊ ಈ ಥರ ಒಂದು 20 ಕುಚ್ಚುಗಳನ್ನ ಹಾಕಿಟ್ಕೋಬೋದು. ಇನ್ನೂ ನಿಮ್ಗೆ ಹತ್ತತ್ರ ಬೇಕಂದರೆ ಒಂದು 25-30 ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ, ಒಬ್ಬೊಬ್ರಿಗೆ ಹತ್ತತ್ರ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ದೂರ ಇಷ್ಟ ಆಗುತ್ತೆ. ನೋಡಿ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಅದ್ರ ಮೇಲೆ ಆ ಮೆಜರ್ಮೆಂಟ್. ನಾನು ಯೂಶ್ವಲಿ 2 centimeters ಗ್ಯಾಪಲ್ಲಿ ಇವೆಲ್ಲ ಹಾಕ್ಕೊಂಬರ್ತೀನಿ. ಸೊ ನಿಮ್ಮ ಕನ್ವೀನಿಯಂಟ್. ಮತ್ತು ಕಲರ್ ಕಾಂಬಿನೇಷನು ಅಷ್ಟೇ, ಬೀಡ್ಸು ಒಂದು ಕಲರ್ ಹಾಕೋಬೋದು, ಇಲ್ಲ ಬರೀ ಗೋಲ್ಡ್ ಕಲರ್ ಹಾಕೋಬೋದು. ಫ್ಯಾಬ್ರಿಕ್ಕು ಅಷ್ಟೇ ನೀವು ಮಿಸ್ಮ್ಯಾಚ್ ಕೂಡ ಮಾಡ್ಕೋಬೋದು. ನೋಡಿ ನಿಮ್ಮ ಸ್ಯಾರಿಗೆ ಯಾವ ಥರ ಸೂಟ್ ಆಗುತ್ತೋ, ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಅದನ್ನು ನೋಡ್ಕೊಂಡು ನೀವು ಮಾಡ್ಕೋಬೋದು. ಮತ್ತು ಇದಕ್ಕೆ ಕಾಟನ್ ಸಿಲ್ಕೆ ಬೆಸ್ಟು, ಅದು ಸ್ವಲ್ಪ ಶೈನಿ ಆಗೋ ಇರುತ್ತೆ, ಚೆನ್ನಾಗೂ ಕಾಣಿಸುತ್ತೆ ರೇಷ್ಮೆ ಸೀರೆಗಳಿಗೆ. ಈಗ ಸರ್ಕಲ್ ಯೂಸ್ ಮಾಡ್ಕೊಂಡು ಫ್ಯಾಬ್ರಿಕ್ನ ಹೆಂಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ. ನೀವು ಸಿಂಗಲ್ ಇದಾಗಿ ಇಟ್ಕೊಂಡು ಬಟ್ಟೆ ಇಟ್ಕೊಂಡು ಕಟ್ ಮಾಡ್ಬೋದು, ಇಲ್ಲ ಬಲ್ಕಾಗಿ ಇಟ್ಕೊಂಡು ಕೂಡ ಕಟ್ ಮಾಡ್ಬೋದು. ನಾನು 12 ಬಟ್ಟೆನ ಫೋಲ್ಡ್ಸ್ ಥರ ಮಾಡಿಕೊಂಡು ಒಟ್ಟಿಗೆ ಕಟ್ ಮಾಡ್ತಿದ್ದೀನಿ. ನಿಮ್ಗೆ ಆ ಥಿಕ್ನೆಸ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂದರೆ 1, 2, 2, 4, 4 ಲೇಯರ್ಸ್ನ ಫೋಲ್ಡ್ ಮಾಡಿಕೊಂಡು ಈ ಥರ ಸರ್ಕಲ್ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಇದೂ ಅಷ್ಟೇ ನೀಟಾಗಿ ಫೋಲ್ಡ್ನ ಎಲ್ಲೂ ಮಿಸ್ ಆಗಬಾರ್ದು. ಒಂದು ಹೆಂಗೆಂಗೋ ಇಟ್ಕೊಂಡ್ರೆ ಅದು ಸರ್ಕಲ್ ಮಿಸ್ ಆಗೋಗುತ್ತೆ. ಸೊ ನಿಮ್ಗೆ ಫ್ಯಾಬ್ರಿಕ್ಕು ವೇಸ್ಟ್ ಆಗುತ್ತೆ, ಆ ಸರ್ಕಲ್ಲು ವೇಸ್ಟ್ ಆಗುತ್ತೆ. ಸೊ ನೀಟಾಗಿ ಹಿಂದೆ ಮುಂದೆ ಇಟ್ಕೊಂಡು ಕರೆಕ್ಟಾಗಿದೆಯಾ, ಎಲ್ಲ ಕಡೆನೂ ಜಾಯಿನ್ ಆಗಿದೆ ಅಂತ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಅಷ್ಟು ಥಿಕ್ನೆಸ್ ಒಟ್ಟಿಗೆ ಆಗಲಿಲ್ಲ ಅಂದರೆ 2, 3 ಕೂಡ ಮಾಡಿ ಇಟ್ಕೋಬೋದು. ಬಟ್ ಹುಷಾರಾಗಿ ಮಾಡಿ, ಬಟ್ ನೀಟಾಗಿ ಸರ್ಕಲ್ ಬರಬೇಕು. ಇಲ್ಲ ಅಂದರೆ ನಿಮ್ಗೆ ಆ ಕೋನ್ ಶೇಪ್ ಬರೋದಿಲ್ಲ. ಸೊ ನೀಟಾಗಿ ಸರ್ಕಲ್ನ ಫಾರ್ಮ್ ಮಾಡ್ಕೊಂಡು ಇಟ್ಕೊಳ್ಳಿ. ನೋಡಿ ಈ ಥರ ಇಷ್ಟು ಒಟ್ಟಿಗೆ ನಾನು ಮಾಡ್ಕೊತಿದ್ದೀನಿ. ಈ ಥರ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಕಾಟನ್ ಸಿಲ್ಕ್ ಆಗಿದ್ರೋದ್ರಿಂದ ಸೈಡ್ಸಲ್ಲಿ ದಾರ ಎಳೆಗಳು ಬಂದ್ಬಿಡುತ್ತೆ. ಸೊ ಅದು ಬರಬಾರ್ದು ಅಂತ ನಿಧಾನಕ್ಕೆ ಸೈಡಲ್ಲಿ ಸುಟ್ಕೊತ ಬರಬೇಕು. ಈ ಪ್ರೋಸೆಸ್ ಅಂತೂ ತುಂಬ ನಿಧಾನಕ್ಕೆ ಮಾಡಿ ಫ್ರೆಂಡ್ಸ್. ಒಂಚೂರು ಇದಾದರೆ ಎಲ್ಲ ಬರ್ನ್ ಆಗಿಬಿಡುತ್ತೆ, ಮತ್ತು ಸುಟ್ಕೊಂಡು ಎಲ್ಲ ವೇಸ್ಟ್ ಆಗೋಗುತ್ತೆ, ನೀವು ಕಟ್ ಮಾಡಿರೋ ಶೇಪ್ ಕೂಡ ಹೊರಟೋಗುತ್ತೆ. ಸೊ ತುಂಬಾ ನಿಧಾನ, ಮತ್ತು ನಿಮ್ಮ ಕೈ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಆದಷ್ಟು ನಿಧಾನಕ್ಕೆ ಮಾಡೋಕ್ಕೆ ಟ್ರೈ ಮಾಡಿ. ಈ ಥರ ಎಲ್ಲನೂ ನಿಧಾನಕ್ಕೆ ಸುಟ್ಕೊತ ಹೋಗಬೇಕು. ಅದು ಸೀಲ್ಡ್ ಥರ ಆಗಿರುತ್ತೆ ಎಡ್ಜಸಲ್ಲಿ, ನಿಮಗೆ ಗೊತ್ತಾಗುತ್ತೆ, ಕಾಣಿಸುತ್ತೆ. ಈಗ ಆ ಸರ್ಕಲ್ ಪೀಸ್ನ ತೊಗೊಂಡು ಹಾಫ್ ಫೋಲ್ಡ್ ಮಾಡ್ಕೋಬೇಕು. ನೀಟಾಗಿ ಈಕ್ವಲ್ ಆಗಿ ಫೋಲ್ಡ್ ಮಾಡಿ ಇಟ್ಕೋಬೇಕು. ಆಮೇಲೆ ಕಾಲ್ ಫೋಲ್ಡ್, ಲೆಫ್ಟ್ ಸೈಡಿಂದ ರೈಟ್ಗೆ, ರೈಟ್ ಸೈಡಿಂದ ಲೆಫ್ಟ್ಗೆ ಈ ಥರ ಫೋಲ್ಡ್ ಮಾಡಿ ಕೋನ್ ಶೇಪ್ ಥರ ಮಾಡ್ಕೊಂಡು ಇಟ್ಕೋಬೇಕು. ನೀಟಾಗಿ ಮಾಡಬೇಕು, ಈಕ್ವಲ್ ಆಗಿರಬೇಕು. ಅಲ್ಲಿ ಇಲ್ಲಿ ಹೆಚ್ಚು ಕಮ್ಮಿ ಆದರೂ ಈ ಥರ ನೀಟಾಗಿ ಪ್ರೆಸ್ ಮಾಡಿಕೊಂಡು ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಕೋನ್ ಶೇಪ್ ಥರ ಬರುತ್ತೆ. ನೀಟಾಗಿ ಪ್ರೆಸ್ ಮಾಡಿ ಇಟ್ಕೋಬೇಕು. ಮತ್ತು ಒಂದು ಥ್ರೆಡ್, ಸೇಮ್ ಕಲರ್ ಥ್ರೆಡ್ನ ತೊಗೊಂಡು ಒಂದು ನಾಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಗೊತ್ತಾಯ್ತಲ್ಲ, ಒಂದು ಕಾಟನ್ ಥ್ರೆಡ್ನ ತೊಗೊಂಡು ಸೇಮ್ ಕಲರ್ ತೊಗೊಳ್ಳಿ, ಸೊ ದಟ್ ಕಾಣಿಸಲ್ಲ. ಈ ಥರ ನಾಟ್ ಮಾಡಿ ಇಟ್ಕೋಬೇಕು. ಲಾಕ್ ಮಾಡಾದ್ಮೇಲೆ ಸೂಜಿನ ಕೆಳಗಿಂದ ಮೇಲ್ ತೊಗೊಂಡು ಆ ಮೇಲ್ ಬರೋ ಸೂಜಿಗೆ ದಾರನ ಮೇಲಿಂದ ಹಾಕಿ ಈ ಥರ ಮೇಲಿಂದ ಒಂದು ರೌಂಡ್ ಹಾಕಿದ್ಮೇಲೆ ಒಂದು ಸ್ಮಾಲ್ ಬೀಡ್ನ, ಗೋಲ್ಡ್ ಬೀಡ್ಸು ಇಲ್ಲ ಅದಕ್ಕೆ ಮ್ಯಾಚಿಂಗ್ ಬೀಡ್ಸ್ನ ಹಾಕೊಳ್ಳಿ. ಈ ಥರ ನಿಧಾನಕ್ಕೆ ಒಂದೊಂದೇ ಬೀಡ್ಸ್ ಹಾಕ್ಕೊಂಡು ಮೇಲ್ ತೊಗೊಂಡು ಬನ್ನಿ. ಗೊತ್ತಾಗ್ತಿದೆ ಅಲ್ವಾ ನಿಮಗೆ, ಕಾಣಿಸ್ತಿದೆ ಅನ್ಕೋತೀನಿ ನೀಟಾಗಿ ಕ್ಲಿಯರ್ ಆಗಿ. ಆಮೇಲೆ ಆ ಬೀಡ್ಸ್ನ ಕೆಳಗೆ ಪುಷ್ ಮಾಡ್ಕೊಳ್ಳಿ, ಮತ್ತು ಸೇಮ್ ಕೆಳಗಿಂದ ಮೇಲ್ ತೊಗೊಳ್ಳಿ, ಆ ದಾರನ ಸೂಜಿ ಮೇಲೆ ಹಾಕಿ ಮತ್ತು ಇನ್ನೊಂದು ಬೀಡ್ ಹಾಕ್ಕೊಂಡು ಮೇಲೆ ಎಳ್ಕೊಳ್ಳಿ. ಸೊ ಈ ಥರ ಫುಲ್
ಕೋನ್ ಕಂಪ್ಲೀಟ್ ಸರ್ಕಲ್ ಥರ ಬರುತ್ತೆ, ಆ ಕಂಪ್ಲೀಟಾಗಿ ಸುತ್ತನೂ ಹಾಕ್ಕೊಂಡು ಬನ್ನಿ. ತುಂಬಾ ನಾನು ತೋರಿಸ್ತಿರೋದು ಕ್ಲಿಯರ್ ಕಟ್ ಆಗಿದೆ ಅನ್ಕೋತೀನಿ. ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಮೆಸೇಜ್ಗೆ ರಿಪ್ಲೈ ಮಾಡ್ತೀನಿ. ಅಕಸ್ಮಾತ್ ಆದ ತಕ್ಷಣ ಮಾಡಲಿಲ್ಲ ಅಂದರೂ ಆಮೇಲಾದ್ರು ಮಾಡ್ತೀನಿ. ಸೊ ಈ ಥರ ಒಂದೊಂದಾಗಿ ಹಾಕ್ಕೊತ ಬರಬೇಕು. ಆಲ್ಮೋಸ್ಟ್ 15 to 20 ಬೀಡ್ಸ್ ಹಿಡಿಯುತ್ತೆ ಅದು ಒಂದು ಕೋನ್ಗೆ. ಹೀಗೆ ಒಂದೊಂದೇ ನಿಧಾನಕ್ಕೆ ಹಾಕ್ಕೊತ ಬರಬೇಕು. ಕಂಪ್ಲೀಟಾಗಿ ಆ ಸರ್ಕಲ್ ಫಾರ್ಮ್ ಆಗಿ ಫಿನಿಶ್ ಆಗೋವರೆಗೂ ನೀಟಾಗಿ ಒಂದೊಂದೇ ಆ ಥರ ಒಂದೊಂದಾಗಿ ನಿಧಾನಕ್ಕೆ ಹಾಕ್ಕೊಂಡು ಬರಬೇಕು. ಆಲ್ಮೋಸ್ಟ್ 20 to 15 ಬೀಡ್ಸ್ ಆಗುತ್ತೆ. ಸೊ ಈ ಥರ ಮಾಡಬೇಕಾಗುತ್ತೆ ಪ್ರತಿಯೊಂದು ಕೋನ್ಸ್ಗೂ. ನೋಡಿ ಇದು ಫುಲ್ ಕಂಪ್ಲೀಟ್ ಆಗಿರೋ ಒಂದು ಕೋನು. ಪಕ್ಕದಲ್ಲೇ ಎಷ್ಟು ಕ್ಯೂಟಾಗಿ ಚೆನ್ನಾಗಿ ಬಂದಿದೆ, ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಿದೆ ಅಲ್ವಾ ಕೋನು. ಈ ಥರ ಎಲ್ಲ ಕೋನ್ಸ್ಗೂ ಹಾಕ್ಕೊತ ಬರಬೇಕು. ಒಂದೊಂದೇ ನಿಧಾನಕ್ಕೆ ಹಾಕಬೇಕು. ತುಂಬ ಪೇಷನ್ಸ್ ಇರಬೇಕು. ನೀಟಾಗಿ ಈ ಥರ ಫಿನಿಶಿಂಗ್ ಕೊಡಬೇಕು. ಈಗ ಮಾಡಿರೋ ಬಂಚ್ನ ತೊಗೊಂಡು ಸೂಜಿಲಿ ನಾಟ್ಸ್ ಹಾಕ್ಕೊಂಡು ಹೋಗಬೇಕು. 1-2 ನಾಟ್ನ ಗಟ್ಟಿಯಾಗಿ ಹಾಕ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಕ್ಯಾಪ್ ಅದು ಕೋನ್ ಮಾಡಿದ್ದೀವಲ್ವ ಅದನ್ನು ಇದರೊಳಗೆ ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತೀನಿ. ಒಂದು ಕ್ಯಾಪ್ ತೊಗೊಂಡು ಒಂದೊಂದಾಗೆ ಇನ್ಸರ್ಟ್ ಮಾಡ್ಕೊಂಡು ಬರಬೇಕು. ಈ ಥರ ಒಂದೊಂದಾಗೆ ಸೂಜಿ ಒಳಗೆ ಹಾಕ್ಕೊತ ಬರಬೇಕು. ಈಗ ಬೀಡ್ಸ್ ಹಾಕ್ತಿದ್ದೀನಿ ನೋಡಿ. ಬೀಡ್ಸ್ ಹಾಕಿದ್ಮೇಲೆ ಇದನ್ನು ತೊಗೊಂಡು ಸ್ಯಾರಿಗೆ ಸ್ಟಿಚ್ ಮಾಡಬೇಕು. ಕುಚ್ ಬಂಚ್ಗೆ ಕೋನು ಬೀಡ್ಸು ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಸ್ಯಾರಿಗೆ ಒಂದೊಂದಾಗೆ ಸ್ಟಿಚ್ ಮಾಡ್ಕೊಬರೋಣ. ಫಸ್ಟು ಸ್ಯಾರಿಗೆ ಮೇಲೆ ಕೆಳಗಿಂದ ಮೇಲೆ ನೀಟಾಗಿ ಒಂದು ಲಾಕ್ ಮಾಡ್ಕೋಬೇಕು. ನೀಟಾಗಿ ಲಾಕ್ ಮಾಡಬೇಕು ಫ್ರೆಂಡ್ಸ್. ಅದೆಲ್ಲೂ ಆಚೆ ಬರಬಾರ್ದು, ಬಿದ್ದು ಹೋಗ್ಬಾರ್ದು. ಆ ಥರ ನೀಟಾಗಿ ಗಂಟು ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಮಾಡಬೇಕು. ಇಲ್ಲ ಅಂದರೆ ನೀವು ಜೋರಾಗಿ ಅಲ್ಲಿ ಇಲ್ಲಿ ಇದು ಮಾಡಿದ್ರೆ ಅದು ಆಚೆಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಗಟ್ಟಿಯಾಗಿ ಲಾಕ್ ಮಾಡಿ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ 1-2-3 ಸಲ ಲಾಕ್ ಮಾಡಿ ಚೆನ್ನಾಗಿ ಟೈಟಾಗಿ ಕೂರೋ ಥರ. ಹಂಗೆ ಗಂಟು ಹಾಕ್ಕೊಂಡು ನೀವು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀರ 2 ಇಂಚಸ್ 2.5 ಇಂಚಸ್, ನಾನು ಯೂಶ್ವಲಿ 2 to 2.5 ಇಂಚಸ್ ಗ್ಯಾಪಲ್ಲಿ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ನಿಮ್ಗೆ ನೋಡಿ ಆ ಥರ ಬೇಕೋ ದೂರ ಬೇಕೋ ನಿಮ್ಮ ಚಾಯ್ಸು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಈ ಥರ ಸ್ಟಿಚ್ ಮಾಡ್ಕೊತ ಬರಬೇಕು ಕಂಪ್ಲೀಟಾಗಿ ಫುಲ್ ಸ್ಯಾರಿಗೆ. ಆಲ್ಮೋಸ್ಟ್ 20 to 25 ರೇಂಜಲ್ಲಿ ಬರುತ್ತೆ ಬಂಚಸ್ಸು. ನೋಡಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಆ ಡಿಸ್ಟೆನ್ಸಲ್ಲಿ ನೀವು ಸ್ಟಿಚ್ ಮಾಡ್ಕೊತ ಬನ್ನಿ. ನೋಡಿ ಈ ಥರ ನೀಟಾಗಿ ಹಿಂದೆ ಮುಂದೆ ಎಲ್ಲ ಕಡೆನೂ ನಾಟ್ ಹಾಕ್ಕೊತ ಬನ್ನಿ. ಗಟ್ಟಿಯಾಗಿ ಕೂರಬೇಕದು, ಆಚೆ ಬರಲೇಬಾರ್ದು. ಆ ಥರ ನೀಟಾಗಿ ಸ್ಟಿಚ್ ಮಾಡಿ ಇಟ್ಟು ಕಟ್ ಮಾಡಬೇಕು. ನೋಡಿ ಈ ಥರ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಎಲ್ಲರಿಗೂ ಈ ಡಿಸೈನು ಕಾಂಬಿನೇಷನ್ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನೂ ಈ ಥರ ಹಲವಾರು ಡಿಸೈನ್ಸು ಕಾಂಬಿನೇಷನು ಯುನೀಕ್ ಡಿಸೈನ್ಸ್ ಬೇಕು ಅಂದರೆ ಆಕೃತಿ ಆರ್ಟ್ ಆ್ಯಂಡ್ ಫ್ಯಾಷನ್ಸ್ಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ.